ಇದು ನೀಮ್ ಕೋಟೆಡ್ ಯೂರಿಯಾ ಇದೆ. ಸೊ ನಾವು ಈ ವಿಡಿಯೋದಲ್ಲಿ ಹೇಳ್ತಿರೋ ಉದ್ದೇಶ ಏನಂತಂದರೆ, ಇಷ್ಟು ದಿವಸ ಬರುತ್ತಿರುವಂತಹ ಯೂರಿಯಾ ಏನಾಗಿತ್ತು, ಮುಂದೆ ಯಾವ ಥರ ಯೂರಿಯಾ ಬರುತ್ತೆ ಅಂತ ಡಿಫ್ರೆನ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಇದು ಈಗ ಪ್ರೆಸೆಂಟ್ ಇರುವಂತಹ ಯೂರಿಯಾದಲ್ಲಿ 46% ನೈಟ್ರೋಜನ್ನು, 45 kg ಮೂಟೆ. ಈ ಮೂಟೆ ನೀಮ್ ಕೋಟೆಡ್ ಯೂರಿಯಾ ಆಗಿರುತ್ತೆ. ಇದು MRP ಬಂದುಬಿಟ್ಟು 266.5 ರೂಪಾಯಿ ಆಗಿರುತ್ತೆ. ಮುಂದೆ ಬರುವ ಯೂರಿಯಾ ಹೇಗಾಗಿರುತ್ತೆ ಅಂತಂದರೆ, 37% ನೈಟ್ರೋಜನ್ ಇರುತ್ತೆ ಮತ್ತು 17% ಸಲ್ಫರ್ ಇರುತ್ತೆ, ಅಂದರೆ ಗಂಧಕ ಇರುತ್ತೆ. ಮುಂದೆ ಬರುವ ಒಂದು ಮೂಟೆಯು 40 kg ಇದಾಗಿರುತ್ತೆ. ಈ ಮೇಜರ್ ಡಿಫ್ರೆನ್ಸ್ ಯಾಕೆ ಮಾಡ್ತಿದೆ ಸರ್ಕಾರ ಅಂತಂದರೆ, ಸಲ್ಫರ್ ಕೋಟೆಡ್ ಯೂರಿಯಾ ಮುಂದೆ ಬರೋದೇನಿರುತ್ತೋ ಅದು ಸ್ಲೋ ಆಗಿ, ಅಂದರೆ ದೀರ್ಘಕಾಲದವರೆಗೆ ನಿಮಗೆ ಸಾರಜನಕವನ್ನು ನಿಮ್ಮ ಒಂದು ಬೆಳೆಗಳಿಗೆ ಒದಗಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ಸರ್ಕಾರ ಸಲ್ಫರ್ ಕೋಟೆಡ್ ಯೂರಿಯಾನ ಮಾರುಕಟ್ಟೆಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಮುಂಚೆ 4 ಬ್ಯಾಗ್ ಯೂರಿಯಾ ಏನಾದರೂ ಉಪಯೋಗಿಸ್ತಿದ್ರೆ, ಈಗ ಮುಂದೆ ಬರುವಂಥ ಯೂರಿಯಾ 2 ರಿಂದ 3 ಮೂಟೆ ಯೂಸ್ ಮಾಡಿದ್ರೆ ನಿಮ್ಮ ತೋಟಕ್ಕೆ ಸಫಿಷಿಯೆಂಟಾಗಿ ಆಗುತ್ತೆ.